ನಮಸ್ಕಾರ. ಈಗ ಗುಜರಾತ್ ರಾಜ್ಯದ ಮೂರನೆಯ ಭಾಗ ಸ್ಟಾರ್ಟ್ ಮಾಡೋಣ. ಗುಜರಾತ್ ರಾಜ್ಯದಲ್ಲಿ ಅಂಕ್ಲೇಶ್ವರ್ ಎಂಬ ಪ್ರದೇಶ ಅಂಕ್ಲೇಶ್ವರ್ ಎಂಬ ಪ್ರದೇಶದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಿದೆ. ಏನು? ಪೆಟ್ರೋಲಿಯಂ ಎಂಬ ಶುದ್ಧೀಕರಣ ಘಟಕ ಇದೆ. ಹಾಗಾಗಿ ಇಲ್ಲಿ ಗಾಂಧೀಜಿಯವರು ಗುಜರಾತ್ ರಾಜ್ಯದ ಪೋರಬಂದರ್ನಲ್ಲಿ 1869 ಅಕ್ಟೋಬರ್ 2ರಂದು ಜನನವಾಯಿತು. ಎಲ್ಲಿ? ಗುಜರಾತ್ನ ಪೋರಬಂದರ್ನಲ್ಲಿ. ಅವರು ಯಾವ ರಾಜ್ಯದವರು ಅಂತ ಕೇಳಿದ್ರು, ಗುಜರಾತ್ ರಾಜ್ಯದವರು ಕೇಳ್ತಾರೆ. ಮತ್ತೆ ಗುಜರಾತ್ ರಾಜ್ಯದಲ್ಲಿ ಗಾಂಧೀಜಿಯವರು ಒಂದು ಆಶ್ರಮ ಸ್ಥಾಪನೆ ಮಾಡ್ತಾರೆ. ಅದು ಯಾವ ಆಶ್ರಮ ಅಂತ ಕೇಳಿದ್ರೆ ಸಬರಮತಿ ಆಶ್ರಮ. ಇದು ಸಬರಮತಿ ಆಶ್ರಮವನ್ನು ಗುಜರಾತ್ ರಾಜ್ಯದ ಎಷ್ಟರಲ್ಲಿ ಸ್ಥಾಪನೆ ಮಾಡಲಾಗುತ್ತದ? ಗುಜರಾತ್ ರಾಜ್ಯದಲ್ಲಿರುವ ಸಬರಮತಿ ಆಶ್ರಮ ಎಷ್ಟು? 1916 ನಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಮತ್ತೊಂದು ಇದು ಸಬರಮತಿ ಆಶ್ರಮ. ಮತ್ತು ಇಲ್ಲಿ ಇನ್ನೊಂದು ಕ್ವಶನ್, ಸಬರಮತಿ ನದಿಯ ಪಕ್ಕದಲ್ಲಿ ಅಂತ ಕೇಳಿದ್ರು. ಮತ್ತು ಸಬರಮತಿ ಆಶ್ರಮ ಅಥವಾ ಈ ಪ್ಲೇಸ್ ಅಥವಾ ಸ್ಥಳ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಗುಜರಾತ್ ಹೋದ ಅಹಮದಾಬಾದ್. ಏನು? ಅಹಮದಾಬಾದ್ ನಲ್ಲಿ ಕಂಡು ಬರುತ್ತದೆ. ಅಹಮದಾಬಾದ್ ಒಳಗೆ ಕಂಡು ಬರ್ತದೆ. ಮತ್ತು ಗುಜರಾತ್ ರಾಜ್ಯದಲ್ಲಿ ಗಿರ್ ರಾಷ್ಟ್ರ ಉದ್ಯಾನ ಕಂಡು ಬರುತ್ತೆ. ಅಲ್ಲಿ ಗಿರ್ ರಾಷ್ಟ್ರ ಉದ್ಯಾನಗಳಲ್ಲಿ ಯಾವ ಪ್ರಾಣಿಗಳನ್ನ ಸಾಕುತ್ತಾರೆ? ಯಾವ ಪ್ರಾಣಿಗಳದಾವ ಅಂದ್ರೆ ಸಿಂಹಗಳು ಕಂಡು ಬರ್ತಾವ. ಮತ್ತೆ ಸರ್ದಾರ್ ಸರೋವರ ಡ್ಯಾಮ್ ಇದೆ. ಸರ್ದಾರ್ ಸರೋವರ ಡ್ಯಾಮ್ ಎಲ್ಲಿದೆಪ್ಪ ಅಂದ್ರೆ ಗುಜರಾತ್ ರಾಜ್ಯದ ಒಳಗೆ ಕಂಡು ಬರುತ್ತೆ. ಸರ್ದಾರ್ ಸರೋವರ ಡ್ಯಾಮ್ನ ಯಾವ ನದಿಗೆ ಕಟ್ಟಲಾಗಿದೆ ಕೇಳ್ತಾರ. ಸರ್ದಾರ್ ಸರೋವರ ಡ್ಯಾಮ್ ಸರ್ದಾರ್ ಸರೋವರ ಡ್ಯಾಮ್ ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ನರ್ಮದಾ ನದಿ. ಏನು? ನರ್ಮದಾ ನದಿ. ನರ್ಮದಾ ನದಿಗೆ ನಿರ್ಮಿಸಲಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಏನು ಬೆಳಿತಾರಪ್ಪ? ಹತ್ತಿಯನ್ನು ಬೆಳಿತಾರ. ಭಾರತದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಬೆಳೀತಕ್ಕಂತಹ ರಾಜ್ಯ ಅಂತ ಕೇಳಿದ್ರ ಅತಿ ಹೆಚ್ಚು
ಹತ್ತಿ ಬೆಳೀತಕ್ಕಂತಹ ರಾಜ್ಯ. ಬೆಳೆಯುವ ರಾಜ್ಯ ಅಂತ ಕೇಳಿದ್ರ ಗುಜರಾತ್. ಏನು? ಗುಜರಾತ್. ಮತ್ತು ಭಾರತದ ಪಶ್ಚಿಮ ತುದಿಯಾದಂತಹ ರಾಜ್ಯ ಕೇಳಿದ್ರೆ ನೀವು ಗುಜರಾತ್ನ ಆಲ್ಮೋಸ್ಟ್ ಎಲ್ಲರಿಗೂ ನಿಮಗೂ ಗೊತ್ತಿರ್ತದ. ಏನು? ಭಾರತದ ಮ್ಯಾಪ್ ನೋಡ್ರೆ ಗೊತ್ತಾಗತ್ತದ. ಮ್ಯಾಪ್ ನೋಡ್ರೆ ಪೂರ್ತಿ ನಿಮಗೆ ಡೀಟೇಲ್ಸ್ ಗೊತ್ತಾಗತ್ತಿದ್ರು ಯಾವ ರಾಜ್ಯಗಳು ಯಾವ ದಿಕ್ಕಿನಲ್ಲಿ ಇದಾವು, ಏನ್ದಾವು, ಎಷ್ಟು ರಾಜ್ಯಗಳನ್ನ ಹಂಚಿಕೊಂಡಿದ್ದಾವ ಅಂತಂದು. ಹಾಗೆ ಏನ್ ಮಾಡ್ತಪ್ಪ ಅಂದ್ರಲ್ಲಿ ಭಾರತ ರಾಜ್ಯದಲ್ಲಿ ಸರ್ ಕ್ರಿಕ್ ಅಥವಾ ರನ್ ಆಫ್ ಕಚ್ ಭಾರತ ಅತಿ ಪಶ್ಚಿಮ ಭಾಗವಾಗಿರುತ್ತೆ. ರನ್ ಆಫ್ ಕಚ್ ಮತ್ತು ಅದಕ್ಕೆ ಏನಂತಾರಂದ್ರೆ ಸರ್ ಕ್ರಿಕ್ ಅಥವಾ ರನ್ ಆಫ್ ಕಚ್ ಅಂತಂದು ಭಾರತದ ಅತಿ ಪಶ್ಚಿಮ ಭಾಗವಾಗಿತ್ತು ಕೇಳ್ತಾರ. ಭಾರತದ ಅತಿ ಪಶ್ಚಿಮ ಭಾಗವಾಗಿದೆ ಅಂತ ಹೇಳ್ತಾರೆ. ಭಾರತದಲ್ಲಿ ಭಾರತದ ಬ್ರಿಟಿಷರು ಮತ್ತು ಫ್ರೆಂಚರು ಪ್ರಾರಂಭಿಸಿದ ಪ್ರಥಮ ವ್ಯಾಪಾರ ಕೇಂದ್ರಗಳನ್ನು ಇಲ್ಲಿ ಕಂಡು ಬರ್ತದ. ಮೊಟ್ಟ ಮೊದಲವಾಗಿ ಬ್ರಿಟಿಷರು ಮತ್ತು ಫ್ರೆಂಚರು ಪ್ರಾರಂಭಿಸಿದ ಪ್ರಥಮ ವ್ಯಾಪಾರ ಕೇಂದ್ರ ಯಾರೋ ಬ್ರಿಟಿಷರು ಮತ್ತು ಫ್ರೆಂಚರು ಪ್ರಾರಂಭಿಸಿದ ಪ್ರಥಮ ವ್ಯಾಪಾರ ಕೇಂದ್ರ. ವ್ಯಾಪಾರ ಕೇಂದ್ರ ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಗುಜರಾತ್ನ ಸೂರತ್ ಎಂಬಲ್ಲಿ ಮತ್ತೆ ಈ ಸೂರತ್ ನಲ್ಲಿ ಏನು ಗೊತ್ತನಾ, ಇನ್ನೊಂದು ವಜ್ರದ ವ್ಯಾಪಾರಿ ಪ್ರಸಿದ್ಧವಾಗಿರುತ್ತೇನೋ. ವಜ್ರದ ವ್ಯಾಪಾರಿ ಅಂದ್ರೆ ವಜ್ರಗಳ ಸೂರತ್ ಪ್ರದೇಶ ವಜ್ರಗಳಿಗೆ ಪ್ರಸಿದ್ಧವಾಗಿರುತ್ತೆ ವ್ಯಾಪಾರಿಗಳಿಗೆ. ಸರಿ.
ವಜ್ರದ ವ್ಯಾಪಾರಿಗೆ ಪ್ರಸಿದ್ಧವಾಗಿರ್ತದೆ. ಮತ್ತು ಇಲ್ಲೇನಪ್ಪ ಅಂದ್ರ ಯಾವ ಗುಜರಾತ್ ರಾಜ್ಯದೊಳಗ ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಅದ ಉಪವಾಸ ಸತ್ಯಾಗ್ರಹವನ್ನ ಅಹಮದಾಬಾದ್ನಲ್ಲಿ ಒಳಗ ಚಾಲ ಮಾಡ್ತಾರ. ಹಾಗಾಗಿ ಈ ಉಪವಾಸ ಸತ್ಯಾಗ್ರಹ ಯಾವುದಕ್ಕಾಗಿ ಸಂಬಂಧಪಟ್ಟದ ಏನೋ ಹತ್ತಿಗಿರಣಿಯ ಕಾರ್ಮಿಕರ ಸಮಸ್ಯೆಗಳಿಗೆ ಇಲ್ಲಿ ಸಮಸ್ಯೆ ಪಡ್ತದ. ಹಾಗೆ ಹತ್ತಿಗಿರಣಿಗೆ ಸಮಸ್ಯೆ ಪಟ್ಟದ್ದಾದ್ರ ಎಷ್ಟಪ್ಪ ಅಂದ್ರ 1918 1918ರಲ್ಲಿ ಹತ್ತಿಗಿರಣಿ ಸತ್ಯಾಗ್ರಹ ಅಂದ್ರ ಹತ್ತಿಗಿರಣಿ ಕಾರ್ಮಿಕರಿಗೆ ಸಮಸ್ಯೆ ಹತ್ತಿಗಿರಣಿ ಹತ್ತಿಗಿರಣಿ ಕಾರ್ಮಿಕರ ಬಗೆಹರಿಸಲತ್ಲೆ ಮಹಾತ್ಮ ಗಾಂಧೀಜಿಯವರು ಮೊದಲ ಹತ್ತಿಗಿರಣಿಯನ್ನು ಭಾಗವಹಿಸ್ತಾರ. ಮತ್ತ ಅಂಬೇಡ್ಕರ್ ಅವನ ಆಹ್ವಾನ ಮಾಡಿಕೊಂಡವ್ರು ಯಾರು ಕೇಳ್ತಾರ? ಅಂಬೇಡ್ಕರ್ ಅವ್ರನ್ನ ಸಾರಿ ಹತ್ತಿಗಿರಣಿ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿ ಕಂಡು ಮಹಾತ್ಮ ಗಾಂಧೀಜಿಯವ್ರನ್ನ ಈ ಹೋರಾಟಕ್ಕ ಯಾರ ಆಹ್ವಾನ ಮಾಡಿಕೊಂಡಿರ್ತಾರಂದ್ರ ಹೌದಾ, ಈ ಹೋರಾಟಕ್ಕೆ ಆಹ್ವಾನ ಮಾಡಿಕೊಂಡಂತಹ ಕಾರ್ಮಿಕ ಮಾಲೀಕನ ಮಗಳಾದಂತ ಅನಸೂಯ ಬೆಹನ್ ಮತ್ತು ಅಂಬಾಲಾಲ್ ಸಾರಾಭಾಯಿ ಏನು ಅನಸೂಯ ಬೆಹನ್ ಇದು ಕ್ವಶನ್ ಕೇಳ್ತಾರ. ಅಂಬಾಲಾಲ್ ಸಾರಾಭಾಯಿ ಅನಸೂಯ ಬೆಹನ್ ಮತ್ತು ಅಂಬಾಲಾಲ್ ಸಾರಾಭಾಯಿ ಹತ್ತಿಗಿರಣಿಗೆ ಆಹ್ವಾನ ಮಾಡಿಕೊಂಡಂತಹ ಅನಸೂಯ ಬೆಹನ್ ಮತ್ತು ಅಂಬಾಲಾಲ್ ಸಾರಾಭಾಯಿ. ಈ ಹತ್ತಿಗಿರಣಿಯ ಸತ್ಯಾಗ್ರಹ ಯಾವಾಗ ನಡೀತಿತ್ತು ಅಂತಂದ್ರೆ 1918 ನಡೀತಿದೆ. ಮತ್ತೆ ಗುಜರಾತ್ ವಜ್ರದ ವ್ಯಾಪಾರಿಗೆ ಸಂಬಂಧಪಡುತ್ತದ ಅಂದ್ರೆ ಪ್ರಸಿದ್ಧವಾಗಿರುತ್ತೆ. ವಜ್ರದ ವ್ಯಾಪಾರಗಳಿಗೆ ಪ್ರಸಿದ್ಧವಾದಂತಹ ಸ್ಥಳ. ಹಾಗಾದ್ರೆ ಮತ್ತೊಂದು ಏನಪ್ಪಾ ಅಂದ್ರ ಕೆಡಾ ಸತ್ಯಾಗ್ರಹ ನಡೆದಿದೆ. ಮಹಾತ್ಮ ಗಾಂಧೀಜಿಯವರು ಇನ್ನೊಂದು ಹೋರಾಟಗಳನ್ನ ಮಾಡ್ಕೊಳ್ತಾ ಬರ್ತಾರ. ಕೆಡಾ ಸತ್ಯಾಗ್ರಹವು ನಡೀತಿದೆ ಎಷ್ಟರೊಳಗಂದ್ರೆ 1918 ಯಾವುದೋ ಕಾರ್ಖಾನೆ ಮತ್ತು ಕೆಡಾ ಸತ್ಯಾಗ್ರಹ. ಕಾರ್ಖಾನೆ ಸತ್ಯಾಗ್ರಹ ಅಂದ್ರ ಇದು ಹತ್ತಿಗಿರಣಿ ಅಂದ್ರ ಅವ್ರಿಗೇನು ಅಮೌಂಟ್ ಅಂದ್ರೆ ಪರ್ಸೆಂಟೇಜ್ ಎಷ್ಟು ಕೊಡ್ತಾನ ಅಡ್ವಾನ್ಸ್ ಅಂದ್ರೆ ಬೋನಸ್ ಕೊಡ್ಬೇಕಂತಂದು ಮಾತಾಡ್ತಿರ್ತಾರ. ಅವಾಗ ಅವರು ಕಾರ್ಮಿಕರು 50 ಅಂತಾರ, ಇವರು 35 ಅಂತ, ಇವರು 40 ಅಂತಾರ. ಇದಕ್ಕೆ ನಡಬರ್ಕಾದಂತಹ ಗಾಂಧೀಜಿಯವರು ಏನ್ ಮಾಡ್ತಾರ, ಅವ್ರಿಗೂ ಬೇಡ ನಿನಗೂ ಬೇಡ 35ರಿಂದ ಬೋನಸ್ ತೋರೈತಂದ ಎಲ್ಲ ಸ್ವಾದ್ ಮಾಡಕ ಗಾಂಧಿ ಬಂದಿರ್ತಾನ. ಇವ್ ಎಲ್ಲಾದ್ರೂ ಸುದ್ ಮಾಡಕ ಬಂದಿರ್ತಾನ ಮೊದಲು ಗಾಂಧಿ. ಮತ್ತೆ ಈ ಕೆಡಾ ಸತ್ಯಾಗ್ರಹ ಏನು ಗೊತ್ತಾ? ಎಷ್ಟು ನಡೀತದೆ 1918 ಇದು ಈ ಸತ್ಯಾಗ್ರಹ ಯಾವ್ದಕ್ಕೆ ಸಂಬಂಧಪಡದಪ್ಪ ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತಹ ಸತ್ಯಾಗ್ರಹ.
ರೈತರಿಗೆ ಸಂಬಂಧಪಟ್ಟಿದ್ದು. ಕೇಡಾ ಜಿಲ್ಲೆನೂ ಇರೋದು. ಕೇಡಾ ಸತ್ಯಾಗ್ರಹ ಬೇರೆ. ಕೇಡಾ ಸತ್ಯಾಗ್ರಹ ಓಕೆ. ಇನ್ನೇ ಕೇಳ್ದಂಗ ಗೊತ್ತಾನ ಕ್ವಶನ್. ಕೇಡಾ ಎಂಬ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಅಂತ ಕ್ವಶನ್ಗಳು ನೋಡು. ಕೇಡಾ ಎಂಬ ಜಿಲ್ಲೆ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಮತ್ತು ಇಲ್ಲಿ ಕಕ್ರಪಾರ ಅಣು ವಿದ್ಯುತ್ ಸ್ಥಾವರ ಕಂಡು ಬರುವಂತ ಗುಜರಾತ್ ರಾಜ್ಯದಲ್ಲಿ. ಏನು ಕಕ್ರಪಾರ ಅಣು ವಿದ್ಯುತ್ ಸ್ಥಾವರ ಕಂಡು ಬರುವುದು. ಇದು ಗುಜರಾತ್ ಕಂಡು ಬರುತ್ತೆ. ಕಕ್ರಪಾರ ಡ್ಯಾಮ್ ಎಲ್ಲಿ ಕಂಡು ಬರ್ತದೆ? ಇದು ಗುಜರಾತ್ ಒಳಗೆ ಕಂಡು ಬರ್ತದೆ. ಮತ್ತು ರನ್ ಆಫ್ ಕಚ್ ಗುಜರಾತ್ ಕಂಡು ಬರುತ್ತೆ. ಅದ ರನ್ ಆಫ್ ಕಚ್ ಗುಜರಾತ್ ಕಂಡು ಬರ್ಬೇಕಾದ್ರೆ ರನ್ ಆಫ್ ಕಚ್ ಎದಕ್ ಸಂಬಂಧಪಟ್ಟಿರ್ತತಿ? ರನ್ ಆಫ್ ಕಚ್ ಪ್ರದೇಶ ಏನು ಗೊತ್ತನ? ರನ್ ಆಫ್ ಕಚ್ ಗುಜರಾತ್ ಒಳಗೆ ಕಂಡು ಬರುತ್ತೆ. ಇದೊಂದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ಆಗೈತೆ. ಏನು ವಿಶ್ವದ ಅತಿ ದೊಡ್ಡ ಮರುಭೂಮಿ. ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಗುಜರಾತ್ ರಾಜ್ಯದ ಸೂರತ್ ಎಂಬ ಪ್ರದೇಶದಲ್ಲಿ 1907ರಲ್ಲಿ 1907ರಲ್ಲಿ ರಾಸ್ ಬಿಹಾರಿ ಬೋಸ್ ಅವರ 1907ರಲ್ಲಿ ರಾಸ್ ಬಿಹಾರಿ ಘೋಷ್ರವರ ಅಧ್ಯಕ್ಷತೆಯಲ್ಲಿ
ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಏನು? ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತಿದೆ. ಈ ಅಧಿವೇಶನದೊಳಗೆ ಮಂದಗಾಮಿ ಮತ್ತು ತೀವ್ರಗಾಮಿಗಳು ವಿಭಜನೆ ಆಗಿಬಿಡ್ತಾರೆ. ಏನು? ಮಂದಗಾಮಿ ಮತ್ತು ತೀವ್ರಗಾಮಿ. ಸರಿ. ಮಂದಗಾಮಿ ಮತ್ತು ತೀವ್ರಗಾಮಿಗಳು ಏನ್ ಮಾಡ್ತಾರ? ವಿಭಜನೆ ಆಗಿಬಿಡೋದು. ವಿಭಜನೆ ಆಗಿಬಿಡ್ತವೆ. ಹಾಗಾಗಿ ಇದು ರಾಸ್ ಬಿಹಾರ್ ಬೋಸ್ ಅವರ ಅಧ್ಯಕ್ಷತೆಯಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ? ರಾಸ್ ಬಿಹಾರ್ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಮಂದಗಾಮಿ ಮತ್ತು ತೀವ್ರಗಾಮಿಗಳು ವಿಭಜನೆ ಆಗಿಬಿಡುತ್ತೆ. ಇದನ್ನ ಏನಂತ ಕರೀತಾರ? ಸೂರತ್ ಒಡಕು ಅಂತ ಕರೀತಾರ. ಏನು? ಸೂರತ್ ಒಡಕು. ಸೂರತ್ ಒಡಕು ಅಂತ ಕರೀತಾರ. ಮತ್ತೆ ಈ ಏನಪ್ಪಾ ಇದೇನೈತ್ಲಿ ಅದ ಇದು 1907 ರಾಸ್ ಬಿಹಾರ್ ಘೋಷರ ಅಧ್ಯಕ್ಷತೆ ರಾಷ್ಟ್ರ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಪ್ಲೇಸ್ ಕೇಳಿದ್ರಪ್ಪ. ಯಾವ ಅಧಿವೇಶನದಲ್ಲಿ ಯಾವ ಜಿಲ್ಲೆಯಲ್ಲಿ ಮಂದಗಾಮಿ ಮತ್ತು ತೀವ್ರಗಾಮಿಗಳು ವಿಭಜನೆಯಾಯಿತು ಅದು ಕೇಳಿದಾಗ ಸೂರತ್ ಪ್ರದೇಶದಲ್ಲಿ. ನಾವು ಏನೇ ಮಾಡಿದ್ರು ಒಂದು ಕ್ವಶನ್ ಹಾಕೋತನ ನಾವು ಬಿಡಿಸ್ಕೊತ ಹೋಗ್ಬೇಕು. ಯಾವ ತರ ಏನ್ ಕೇಳ್ತಾನೆ ಹೇಳಕ್ ಬರಲ್ಲ. ಪ್ರತಿಯೊಂದು ರಾಜ್ಯದೊಳಗನ ಡೀಪ್ ಆಗಿ ಕೇಳ್ತಿರ್ತಾನ. ಅದಕ್ಕೆ ನಾವು ಒಂದ್ ಸ್ವಲ್ಪ ಡೀಪ್ ಆಗಿ ವಿಚಾರ ಮಾಡಿದ್ವಿ ಓದ್ಕೊತ ಹೋಗ್ಬೇಕು. ಪ್ರತಿಯೊಂದು ನಮ್ಗ ನಾವ್ ಎಷ್ಟು ಪರ್ಫೆಕ್ಟ್ ಇರ್ತೀವಲ್ಲ ಅಷ್ಟು ನಮ್ಗ ಲಾಭ ಐತಿ. ಮತ್ತೊಂದು ಗುಜರಾತ್ ರಾಜ್ಯದೊಳಗನ 1938ರಲ್ಲಿ ಇಲ್ಲೂ ನಡೆದಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ 1938ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ವ್ಯಕ್ತಿಯರು ಅಧ್ಯಕ್ಷತೆ ವಹಿಸಿಕೊಂಡಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರ ಅವನ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರು
ಅಧ್ಯಕ್ಷನ ವಹಿಸಿಕೊಂಡಿರ್ತಾರೆ. ಯಾವುದು? ಹರಿಪುರ್ ಅಧಿವೇಶನ. ಹರಿಪುರ್ ಅಧಿವೇಶನದಲ್ಲಿ ಇದ್ರೊಳಗ 1921 1921ರಲ್ಲಿ ಏನು 1921ರಲ್ಲಿ ಯಾರು 1921ರಲ್ಲಿ ಗುಜರಾತ್ ರಾಜ್ಯದಲ್ಲಿ ಅಹಮದಾಬಾದ್ನಲ್ಲಿ ನಡೆದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ 1921ರಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಚಿತ್ತರಂಜನ್ ದಾಸ್ ಅವರು ಜೈಲಿನಲ್ಲಿದ್ದರು. ಏನು? ಚಿತ್ತರಂಜನ್ ದಾಸ್ ಜೈಲಿನಲ್ಲಿದ್ದರು. ಇವರು ಜೈಲಿನಲ್ಲಿದ್ದರು. ಹತ್ತೊಂಬತ್ತು ನೂರ 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ಗುಜರಾತ್ ರಾಜ್ಯದ ಅಹಮದಾಬಾದ್ನ ಸಬರಮತಿ ದಡದಲ್ಲಿ ಸತ್ಯಾಗ್ರಹ ಆಶ್ರಮ ಮತ್ತು ವಾರ್ಧಾ ಬಳಿ ಸೇವಾಗ್ರಾಮವನ್ನು ತೆರೆದರು. ಏನಪ್ಪಾ ಅಂದ್ರೆ 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ಗುಜರಾತ್ ರಾಜ್ಯದ ಅಹಮದಾಬಾದ್ ಎಂಬ ಸಬರಮತಿ ನದಿ ದಡದಲ್ಲಿ ಇದು ಸಬರಮತಿ ಇಲ್ಲಿ ನದಿ ಬರ್ತದ.
ನದಿ ನದಿ ದಡದಲ್ಲಿ ಸತ್ಯಾಗ್ರಹ ಆಶ್ರಮ ಮತ್ತು ವಾರಬಳಿ ಸೇವಾಗ್ರಾಮನ ಏನ ಸ್ಥಾಪನೆ ಮಾಡ್ತಾರ. ಮತ್ತೆ ಇವು ಮಹಾತ್ಮ ಗಾಂಧೀಜಿ ಅವರು ಮಾಡ್ತಾರೆ 1930ರಲ್ಲಿ ಅಂದ್ರು 1930 ಮಾರ್ಚ್ 12ರಂದು ಮಹಾತ್ಮ ಗಾಂಧೀಜಿ ಅವರು ಗುಜರಾತ್ ರಾಜ್ಯದ ಸಬರಮತಿ ಆಶ್ರಮದಿಂದ 78 ಜನರೊಡನೆ ಜಾಥಾ ಆರಂಭಿಸ್ತಾರ. ಜಾಥಾ ಆರಂಭಿಸಿ ದಂಡಿ ಸತ್ಯಾಗ್ರಹ, ಇದು ಮಾರ್ಚ್ ತಿಂಗಳ ನಡೀತದ. ದಂಡಿ ಸತ್ಯಾಗ್ರಹ ಒಳಗ ಉಪ್ಪಿನ ಸತ್ಯಾಗ್ರಹ, ಕಾನೂನುಭಂಗ ಚಳವಳಿ ಮತ್ತು ಸಿವಿಲ್ ಡಿಸ್ಒಬಿಡಿಯನ್ ಮೂವ್ಮೆಂಟ್ ಪ್ರಾರಂಭಿಸ್ತಾರ. ಏನು 1930ರಲ್ಲಿ 1930ರಲ್ಲಿ ಮಾರ್ಚ್ 12ರಂದು ಮಹಾತ್ಮ ಗಾಂಧೀಜಿ ಮಾಡ್ತಾರೆ ಸಬರಮತಿ ಆಶ್ರಮದಿಂದ ಏನ್ ಮಾಡ್ತಾರಪ್ಪ ಅಂದ್ರ 78 ಜನರೊಡನೆ ಜಾಥಾವನ್ನು ಆರಂಭಿಸಿ ದಂಡಿಯವರೆಗೆ ಸತ್ಯಾಗ್ರಹ ಚಾಲೂ ಮಾಡ್ತಾರೆ. ಈ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಮತ್ತು ಕಾನೂನುಭಂಗ ಚಳವಳಿ ಸಿವಿಲ್ ಡಿಸ್ ಅಂದ್ರ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂವ್ಮೆಂಟ್ ಪ್ರಾರಂಭ ಮಾಡ್ತಾರ. ನಮಸ್ಕಾರ. ಮತ್ತೆ ಮುಂದಿನ ಭಾಗವನ್ನು ಮುಂದುವರಿಸೋಣ. ಈಗ ಇಲ್ಲಿ ಸ್ಟಾಪ್ ಮಾಡೋಣ. ಥ್ಯಾಂಕ್ಸ್, ವಂದನೆಗಳು. ಹೀಗೆ ನಮ್ಮ ಕ್ಲಾಸನ್ನು ನೋಡ್ತಾ ನಮ್ಗೆ ಸಪೋರ್ಟ್ ಅನ್ನು ಮಾಡಿ. ಪ್ರತಿಯೊಂದು ರಾಜ್ಯಗಳನ್ನು ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ. ಯಾವುದು ಮಿಸ್ ಆಗದೆ ಇರುವಂತೆ ನಾನು ಮುಂದೆ ಹೊರಿಸ್ತೀನಿ. ಪ್ರತಿಯೊಂದು ಡೀಟೇಲ್ ಅನ್ನ ಹೇಳ್ಕೊತಾ ಹೋಗ್ಬೇಕು. ಯಾವುದೋ ರಾಜ್ಯಗಳನ್ನ ನಾವು ಪರ್ಫೆಕ್ಟ್ ಆಗಿ ಓದಿದಾಗ ಪರ್ಫೆಕ್ಟ್ ಆಗಿ ಆದಂತ ನಮ್ಮ ರಾಜ್ಯಗಳಲ್ಲಿ ಯಾವ ಯುದ್ಧ ನಡೆದವು, ಏನ್ ನಡೆದೈತಿ, ಯಾವ ಸತ್ಯಾಗ್ರಹ ನಡೆದೈತಿ, ಯಾರು ಬ್ರಿಟಿಷರು ಬಂದ್ರು, ಫ್ರೆಂಚರು ಬಂದ್ರು, ಎಲ್ಲಾರು ಒಂದೊಂದು ರಾಜ್ಯದೊಳಗೆ ಯಾರ್ಯಾರು ಏನೇನ ಸಾಧನೆಗಳನ್ನ ಮಾಡ್ಯಾರ, ಏನೇನ್ ಸ್ಥಾಪನೆಗಳನ್ನ ಮಾಡಿದ್ದಾರಲ್ಲ ಅವೆಲ್ಲವನ್ನ ಹೇಳ್ಕೊತ ಹೋಗ್ತೀನಿ. ಯಾಕೆ ಪ್ರತಿಯೊಂದು ರಾಜ್ಯಗಳನ್ನ ಓದಿದಾಗತ್ಲಿ ಆ ಪ್ರತಿಯೊಂದು ರಾಜ್ಯದೊಳಗ ಅವ್ರವ್ರ ಡೀಟೇಲ್ಸ್ ಅನ್ನ ಬಂದ್ಬಿಡ್ತಾವ. ಇದ್ರೊಳಗ ನಮಗೆ ಏನು ಗೊತ್ತನ ಕ್ವಶನ್ ನಮ್ಗೆ ಅರೇಂಜ್ ಆಗುವ. ಯಾಕಂದ್ರೆ ನಾವು ಒಂದು ಡೀಟೇಲ್ಸ್ ನಾವು ಒಂದು ಹಿಸ್ಟ್ರಿ ಆಯ್ತು, ಜಿಯೋಗ್ರಫಿ ಆಯ್ತು ಎಲ್ಲ ಹೋಗೋದಾದ್ರೆ ಎಂಡ ಅನ್ನೋದಕ್ಕೆ ಪ್ರತಿಯೊಂದು ಜಿಯೋಗ್ರಫಿ ಆದ್ರೂ ಪ್ರತಿಯೊಂದು ಏನೇನೋ ಒಂದು ಉದ್ಘಾಟನೆ ಮಾಡ್ಕೊತಾ ಹೋಗ್ತಾರ. ಮತ್ತೆ ಹಿಸ್ಟ್ರಿ ಆದ್ರೆ ಎಷ್ಟು ಹೋದ್ರು ಮತ್ತೆ ಡೀಪ್ ಆಗಿ ಹೋಗುತ್ತದ. ಅದೇನ ಹಗರವಾಗಿ ನಮಗೇನ ಎಕ್ಸಾಮ್ ಕ್ಲಿಯರ್ ಆಗ್ಬೇಕು ಅಷ್ಟ. ಮತ್ತೇನು ಯಾರು ಏನು ಕೇಳ. ನಮ್ಮ ಎಕ್ಸಾಮ್ ಕ್ಲಿಯರ್ ಆದ್ರೆ
ಜಟಕಟಿ ಮುಗಿತ್ ನಮ್ದು ಇಷ್ಟ. ಒಮ್ಮೆ ಏನೋ ಎಷ್ಟನೇ ಕೊಟ್ಟಿರ್ಬೇಕು. ಎಷ್ಟು ಮತ್ತೇನು ಹೇಳಕ್ಕೆ ಬಯಸಲ್ಲ. ಕೇಳ್ತಂಗೆ ಹೋದ್ರೆ ಬಾಯ್.